ರೈತಾಪಿ ಕುಟುಂಬದಿಂದ ಬಂದ ನಾನು ಪೂರ್ವಜರು ಎಷ್ಟು ಆರೋಗ್ಯವಂತರು ಎಂಬುದನ್ನು ಬಲ್ಲೆ. ಕರೋನಾ ಸಂದರ್ಭದಲ್ಲಿ ಶುದ್ಧ ಆಕ್ಸಿಜನ್ ಗಾಳಿಯ ಕೊರತೆ ಎಷ್ಟಿತ್ತು, ಅದರ ಅವಶ್ಯಕತೆಗಾಗಿ ಪ್ರತಿಯೊಂದು ಮನೆ ಮುಂದೆ ಸಸ್ಯಕಾಶಿಯನ್ನು ಬೆಳೆಸುವ ಅನಿವಾರ್ಯತೆ ಇತ್ತು. ಅಂಥ ಸಂದರ್ಭದಲ್ಲಿ ನಾನು ನನ್ನ ಮನೆ ಮುಂದೆ ಸಸ್ಯಕಾಶಿಯನ್ನು ಬೆಳೆಸಿದ್ದೇನೆ ಮತ್ತು ಇಂದು ಇಡೀ ಕರ್ನಾಟಕ ರಾಜ್ಯವೇ ಹೃದಯಾಘಾತ, ಆಕಸ್ಮಿಕ ಆಘಾತಕ್ಕೆ ತತ್ತರಿಸುವಂತಾಗಿದೆ. ಅದಕ್ಕೆಂದೇ ಪ್ರತಿಯೊಬ್ಬ ಜೀವಿಯೂ ಮನೆಯ ಮುಂದಿನ ಬಯಲು ಅಂಗಳದಲ್ಲಿ ಅಥವಾ ಮನೆ ಮೇಲ್ಗಡೆ ಸಸ್ಯಕಾಶಿಯನ್ನು ಬೆಳೆಸಿ ಮನೆಮದ್ದನ್ನು ತಯಾರಿಸಿಕೊಂಡು ಆರೋಗ್ಯವಂತರಾಗಬೇಕಾಗಿದೆ. ಅದಕ್ಕೆ ನನ್ನ ಒಂದು ಪ್ರಾಮಾಣಿಕ ಪ್ರಯತ್ನ ಈ ವಿಡಿಯೋ. ಇದು ನಮ್ಮ ಮನೆ. ಬಳ್ಳಾರಿ ಜಿಲ್ಲಾ ಶಿರಗುಪ್ಪ ತಾಲೂಕು ಹಳೇಕೋಟೆಯ ಶ್ರೀಮಠದ ಮಹಾಮನೆ ಇದು. ಸ್ವಾತಂತ್ರ್ಯ ಪೂರ್ವದಿಂದಲೂ ಪೂರ್ವಜರು ತಮ್ಮ ವಾಸದ ಮನೆಗೆ ಈ ರುದ್ರವೇಣಿ ಕಟ್ಟಿಗೆ ಅಥವಾ ಚಂದನದ ಕಟ್ಟಿಗೆಯಿಂದ ನಿರ್ಮಿಸಿದ ಶಿಲ್ಪಕಲೆಯ ಬಾಗಿಲನ್ನು ಪೂಜಿಸಿ ನಮಗೆ ಬಿಟ್ಟು ಹೋದ ಆಸ್ತಿ ಇದು. ಇದು ಸುವರ್ಣದ ಬಾಗಿಲು. ನಮ್ಮ ಹೊಸ ಮನೆಯಲ್ಲಿ ನಿತ್ಯ ಪೂಜೆಗೊಳ್ಳುತ್ತಿರುವ ಹಿರಿಯರ ಸವಿನೆನಪಿನ ಶತಮಾನೋತ್ಸವ ಕಂಡ ಬಾಗಿಲಿದು. ಇದು ಪಂಚವಟಿ ವೃಕ್ಷ. ಶ್ರೀಕೃಷ್ಣ ಪರಮಾತ್ಮ ಈ ಗಿಡದಿಂದ ಬಿಡುವ ಹಣ್ಣು ತಿಂದ. ಅದೇ ಇದು ನೇರಳೆ ಹಣ್ಣಿನ ಗಿಡ. ಬ್ಲಡ್ ಪ್ರೆಷರ್, ಶುಗರ್, ಕಿಡ್ನಿ ಮುಂತಾದ ದೇಹದ ತೊಂದರೆಗಳನ್ನು ನಿವಾರಿಸಬಲ್ಲ ಪಂಚವಟಿ ವೃಕ್ಷ. ದೈವ ಸೃಷ್ಟಿಯಲ್ಲಿ 5 ಪವಿತ್ರ ಗಿಡಗಳಲ್ಲಿ ಈ ಪಂಚವಟಿ ಹೆಸರಿನ ನೇರಳೆ ಗಿಡವೂ ಒಂದು. ಈ ನೇರಳೆ ಗಿಡವನ್ನು ನಮ್ಮ ಮನೆಯ ಅಂಗಳದಲ್ಲಿ ಬೆಳೆಸಿದ್ದೇನೆ. ಈ ನೇರಳೆ ಹಣ್ಣಿನ ಗಿಡ ನಾವು ಬೀಜ ನೆಡದೆ ಪಶು ಪಕ್ಷಿಗಳು ತಂದು ಹಾಕಿದ ಬೀಜದಿಂದ ಇದು ಬೆಳೆದಿದೆ. ಈ ವರ್ಷದಿಂದ ಗೊಂಚಲಾಗಿ ದಪ್ಪವಾಗಿ ಅದರ ಮೇಲೆ ದಪ್ಪ ಗಾತ್ರದ ಹಣ್ಣುಗಳನ್ನು ಕಣ್ತುಂಬಿ ನೋಡಿ ಸಂತೋಷ ನಮ್ಮದಾಗಿದ್ದರೂ ತಿನ್ನುವ ಭಾಗ್ಯ ನಮಗೆಲ್ಲ. ವಾನರ ಸೈನ್ಯ ನಿತ್ಯವೂ ಹಣ್ಣಾಗುವ ಪೂರ್ವದಲ್ಲಿಯೇ ತಿಂದು ಸಂತೋಷಪಟ್ಟು ಬರುವ ವರ್ಷವೂ ಇನ್ನೂ ಹೆಚ್ಚಾಗಿ ಬೆಳೆಯಲಿ ಎಂದು ಶುಭಾರೈಸಿ ಹೋಗುತ್ತಿದ್ದಾವೆ. ಹನುಮನ ರೂಪದ ಎಲ್ಲ ವಾನರ ಸೈನ್ಯಕ್ಕೆ ನಮ್ಮದೊಂದು ಸಲಾಂ. ಇದು ಆಕಾಶ ಚುಂಬಿಸಿರುವ ಕಲ್ಪವೃಕ್ಷ ಮತ್ತು ಸಪೋಟ ಹಣ್ಣಿನ ಗಿಡಗಳು ನಮ್ಮ ಮನೆಯ ಅಂಗಳದಲ್ಲಿ ಬೆಳೆದಿವೆ. ಮನುಷ್ಯರು ಆಸ್ತಿಯನ್ನು, ಹಣವನ್ನು ವಿಭಾಗ ಮಾಡಿಕೊಂಡಂತೆ ನಮ್ಮ ಮನೆಯ ಅಂಗಳಕ್ಕೆ ನಿತ್ಯ ಬರುವ ಕೋತಿಗಳು ನಮ್ಮ ಮನೆಯ ಅಂಗಳಕ್ಕೆ ಬಂದೊಡನೆ 3 ಭಾಗಗಳಾಗುತ್ತವೆ. ಒಂದು ತಂಡ ಕಲ್ಪವೃಕ್ಷವನ್ನು ಅಥವಾ ತೆಂಗಿನ ಗಿಡವನ್ನು ಮೇಲೇರಿ ಸಮೃದ್ಧಿಯಾಗಿ ತೆಂಗಿನ ಮೊಟ್ಟೆಗಳನ್ನು ಹಾಲು ಕುಡಿದು ಉಳಿದುದನ್ನು ಹೊತ್ತೊಯ್ಯುತ್ತವೆ. ಮತ್ತೊಂದು ಗುಂಪು ನೇರಳೆ ಹಣ್ಣಿನ ಗಿಡಕ್ಕೆ ಏರಿ ತಮ್ಮ ಆರೋಗ್ಯ ಕಾಪಾಡಲು ಬ್ಲಡ್ ಪ್ರೆಷರ್ ಮತ್ತು ಕಿಡ್ನಿಯ ಸಮಸ್ಯೆಯನ್ನು ಸಮೃದ್ಧಿಯಾಗಿ ಹಣ್ಣು ತಿಂದು ಪರಿಹರಿಸಿಕೊಳ್ಳುತ್ತವೆ. ಮತ್ತೊಂದು ಕೋತಿಗಳ ಮರಿ ಗುಂಪು ತಂದೆ ತಾಯಿಗಳ ಸೂಚನೆಯಂತೆ ಅತಿ ಸಣ್ಣದಾಗಿ ಗಿಡದ ಸಪೋಟ ಹಣ್ಣಿನ ಗಿಡಗಳನ್ನು ಮಕ್ಕಳಿಗೆ ಬಿಟ್ಟುಕೊಡುತ್ತವೆ. ಮೂಕ ಪ್ರಾಣಿಗಳಲ್ಲಿಯೂ ಕೂಡ ಮಮಕಾರದ ಈ ಪ್ರೀತಿಗೆ ಒಂದು ಹ್ಯಾಟ್ಸ್ ಆಫ್. ಇವು ನಮ್ಮ ಮನೆಯ ಅಂಗಳದ ಗಿಡಗಳಿಂದ ನಮಗೆ ಸಿಗುವ ಶುಭಾಶಯಗಳು. ಇಂತಹ ವೈಶಿಷ್ಟ್ಯಪೂರ್ಣ ಮಾಹಿತಿಗಳು ತಾವು ಅಪೇಕ್ಷಿಸಿದಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.